ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಗಾರ್ಡನ್ನಲ್ಲಿ ಆಯ್ಕೆ ಮಾಡ್ಕೊಂಡಿರುವಂತಹ ಈ ಜಾಗ, ಇಷ್ಟು ಮೆಸ್ಸಿ ಆಗಿದ್ದಂತಹ ಜಾಗನ ನಾನು ಒಂದು ಚಪ್ರ ಹಾಕೋದಕ್ಕೋಸ್ಕರ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಅದ್ಭುತವಾಗಿ ಕ್ಲೀನ್ ಮಾಡಿಕೊಂಡು ಒಂದು ಚಪ್ರ ಹಾಕಿ ಕ್ಲೈಂಬಿಂಗ್ ವೆಜಿಟೇಬಲ್ಸ್ನ ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ಸೊ ನನ್ನ ಆಲೋಚನೆಯಲ್ಲಿ ಇದ್ದಂತಹ ಕ್ಲೈಂಬಿಂಗ್ ವೆಜಿಟೇಬಲ್ಸ್ ಯಾವ್ಯಾವುದು ಅಂತ ಅಂದರೆ, ಒಂದು ಹೀರೆಕಾಯಿ, ಹಾಗಲಕಾಯಿ ಮತ್ತು ಪಡುವಲಕಾಯಿ. ನಾನು ಆಲ್ರೆಡಿ ನುಗ್ಗೆ ಮರ ಅಂದರೆ ಅಲ್ಲೇ ಇದ್ದಂಥ ಒಂದು ನುಗ್ಗೆ ಮರದಿಂದ ಈ ಕಡೆ ಒಂದು ಸಪೋರ್ಟ್ ತಗೊಂಡು, ಒಂದು ವುಡನ್ ಸಪೋರ್ಟ್ನ ನೀಟಾಗಿ ಗಟ್ಟಿಯಾಗಿ ವೇಸ್ಟಾಗಿ ಎಸೆದಂತಹ ದಾರ ಅಥವಾ ಹಗ್ಗನ ಯೂಸ್ ಮಾಡಿಕೊಂಡು ಚಪ್ರನ ಹಾಕೋಕ್ಕೆ ಪ್ರಾರಂಭಿಸಿದ್ದೀನಿ. ಸೊ ಒಂದು ಮೊದಲನೇ ಹಂತದಲ್ಲಿ ನಾನು ಇಷ್ಟು ಅಂದರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಚಪ್ರ ಹಾಕೋದಕ್ಕೆ. ಸೊ ಈ ಎಲ್ಲ ಮೆಟೀರಿಯಲ್ಸ್ ನಾನು ಏನು ಯೂಸ್ ಮಾಡ್ತಿದ್ದೀನೋ ಕಸದಿಂದ ರಸ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ಹಾಕಬೇಕು ಅಂತೇಳಿ ವೇಸ್ಟಾಗಿ ಬಿದ್ದಿದ್ದಂತಹ ವುಡನ್ ಸಪೋರ್ಟ್ಗಳು ಮತ್ತು ಹಗ್ಗನ ಯೂಸ್ ಮಾಡಿಕೊಂಡು ಚಪ್ರ ಹಾಕೋಕ್ಕೆ ಆರಂಭಿಸಿದ್ದೀನಿ. ಚಪ್ರ ಹಾಕೋದು ಇಟ್ ವಾಸ್ ನಾಟ್ ಸೋ ಈಸಿ ಟಾಸ್ಕ್ ಫಾರ್ ಮೀ. ಅಂದರೆ ತುಂಬ ಕಷ್ಟ ಇತ್ತು. ಒಬ್ಬಳೇ ಹಾಕ್ತಾ ಇದ್ರಿಂದ ಅದು ಸಮ್ಟೈಮ್ಸ್ ನನಗೆ ಎಲ್ಲ ಮೆಟೀರಿಯಲ್ಸ್ನೂ ಕೂಡ ಅರೇಂಜ್ ಮಾಡಿಕೊಂಡು ಹಾಕೋದಕ್ಕೆ ಮೋರ್ ದೆನ್ 3-4 ಡೇಸ್ ಅಂದರೆ 3-4 ದಿನಗಳನ್ನ ನಾನು ತಗೊಂಡಿದ್ದೀನಿ. ಅದೇನೇ ರಿಸ್ಕ್ ಇರಬಹುದು, ಬಟ್ ಚಪ್ರ ಹಾಕಿದ ನಂತರದಲ್ಲಿ, ಚಪ್ರ ಹಾಕಿದ ಫೈನಲ್ ಲುಕ್ಕು ಅಥವಾ ಫೈನಲ್ ರಿಸಲ್ಟ್ ಏನಿತ್ತು ನನಗೆ ತುಂಬ ಖುಷಿ ಕೊಟ್ಟಂತಹ ವಿಚಾರ. ನಾವು ಯಾವುದೇ ಕೆಲಸ ಮಾಡೋವಾಗಲೂ ಕೂಡ ಸ್ವಲ್ಪ ರಿಸ್ಕ್ ತಗೊಂಡು ಲಾಸ್ಟ್ ಫೈನಲಲ್ಲಿ ನಮಗೊಂದು ಉತ್ತಮವಾದ ರಿಸಲ್ಟ್ ಸಿಕ್ತು ಅಂತಂದರೆ ಅದು ತುಂಬ ಖುಷಿ ಕೊಡುವಂಥ ವಿಚಾರ. ಹಾಗಾಗಿ ನಾನು ಏನೇ ರಿಸ್ಕ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಚಪ್ರ ಹಾಕೋದಕ್ಕೆ ಪ್ರಾರಂಭಿಸಿದ್ದೀನಿ. ಸೊ ಇದು ಮೇ ಬಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಈವ್ನಿಂಗ್ ಅಂತಂದರೆ 6:30-6:45 ಟೈಮಲ್ಲೂ ಕೂಡ ನಾನು ಚಪ್ರ ಹಾಕಿರೋವಂಥದ್ದು. ಅಂದರೆ ನಾನು ಹೋಲ್ ಡೇನ ಸ್ಪೆಂಡ್ ಮಾಡಿಲ್ಲ ಇದಕ್ಕಾಗಿ. ನನ್ನೆಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು, ಡೈಲಿ ರೊಟೀನ್ ಏನಿದೆಯೋ ಅದೆಲ್ಲ ಮುಗಿಸ್ಕೊಂಡು, ನಂಗೆ ಯಾವಾಗೆಲ್ಲ ಟೈಮ್ ಸಿಗ್ತಾ ಇತ್ತೋ ಆ ಟೈಮಲ್ಲಿ ಚಪ್ರ ಹಾಕಿರೋವಂಥದ್ದು. ಇದು ಮೇ ಬಿ 6:45-7 ಗಂಟೆ ಇರಬಹುದು ಆಲ್ಮೋಸ್ಟು. ಆ ಟೈಮಲ್ಲೂ ಕೂಡ ನಾನು ಚಪ್ರ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು ಆ ವಾತಾವರಣದಲ್ಲಿ ಆಗ್ತಿರೋಂತಹ ಚೇಂಜಸ್ನ. ಫೈನಲಿ ನೀವು ನೋಡ್ತಾ ಇರ್ಬೋದು, ಇಷ್ಟು ಚೆನ್ನಾಗಿ ನಾನು ತುಂಬ ಸ್ಟ್ರಾಂಗ್ ಆಗಿತ್ತು ಅಂತ ಏನು ಅನ್ನಿಸ್ತಾ ಇರಲಿಲ್ಲ ಚಪ್ರ. ಆದರೆ ಈ 3 ವೆಜಿಟೇಬಲ್ಸ್ಗಳು ತುಂಬ ಲೈಟ್ ವೆಯ್ಟಾಗಿ ಬೆಳೆಯೋದ್ರಿಂದ ಓಕೆ, ನನ್ನ ಶಕ್ತಿ ಮೀರಿ ನಾನು ಈ ಚಪ್ರನ ಹಾಕಿದ್ದೀನಿ. ಮತ್ತು ತುಂಬ ಖುಷಿ ಕೊಟ್ಟಂತಹ ವಿಚಾರ. ಲೈಫಲ್ಲಿ ನಾನು ಚಪ್ರ ಹಾಕಿ ಯಾವತ್ತೂ ಬೆಳೆದಿದ್ದಿಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಸಿಗೋವಂಥ ಇವುಗಳನ್ನ ಸಪೋರ್ಟ್ ಕೊಟ್ಟು ಬೆಳೆದಿದ್ದೀನಿ. ತುಂಬ ಸಲ ನಾನು ಕ್ಲೈಂಬಿಂಗ್ ವೆಜಿಟೇಬಲ್ಸ್ನ ಬೆಳೆದಿದ್ದೀನಿ. ಬಟ್ ದಿಸ್ ಟೈಮ್ ನನಗೆ ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ನಾನು ಚಪ್ರ ಹಾಕೇ ಬಿಡೋಣ ಅಂತ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಮತ್ತು ಆ ಸಂಜೆ ವಾತಾವರಣ ಅಂತೂ ತುಂಬ ಚೆನ್ನಾಗಿರ್ತಿತ್ತು. ಒಳ್ಳೆ ಫ್ರೆಶ್ ಹೇರು ಮತ್ತು ಪಕ್ಷಿಗಳೆಲ್ಲ ಅವ್ರ ಮನೆಗೆ ವಾಪಸ್ ಹೋಗ್ತಿದ್ದಂಥದ್ದು ಎಲ್ಲದನ್ನೂ ಕೂಡ ನಾನು ಎಂಜಾಯ್ ಮಾಡಿಕೊಂಡು ಈ ಚಪ್ರ ಹಾಕಿದ್ದೀನಿ. ಅಷ್ಟೇನು ನನಗೆ ಅದು ರಿಸ್ಕಿ ಅಂತ ಅನ್ನಿಸ್ಲಿಲ್ಲ. ಯಾವುದೇ ಕೆಲಸ ನಾವು ಇಷ್ಟಪಟ್ಟರೆ ಅದು ಅಷ್ಟು ಕಷ್ಟ ಅಂತ ಏನು ಅನಿಸಲ್ಲ. ಫೈನಲಿ ಇಷ್ಟು ಚೆನ್ನಾಗಿ ನಾನು ಚಪ್ರ ಹಾಕಿ ರೆಡಿ ಮಾಡಿದ್ದೀನಿ. ನಿಮಗೆ ನೋಡ್ತಾ ಇರ್ಬೋದು
ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ. ಸೊ ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಆ್ಯಂಡ್ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಒಂದಷ್ಟು ಸೀಡ್ಸ್ಗಳನ್ನ ಹಾಕಿದ್ದೀನಿ. ಇದರ ರಿಸಲ್ಟ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಪ್ಲೀಸ್ ಡೂ ಸಪೋರ್ಟ್ ಟು ಮೀ. ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.